ಅದಕ್ಕೆ ಕೀರ್ತನೆ 10:17 ವಾಕ್ಯ ನಾವು ಓದ್ತೀವಲ್ಲ, ದೀನರ ಕೋರಿಕೆಯನ್ನು ನೆರವೇರಿಸ್ತಿ, ಅವರ ಹೃದಯವನ್ನು ನೀನೇನು ಮಾಡ್ತೀಯ? ಧೈರ್ಯಪಡಿಸ್ತಿ. ಅವರ ಹೃದಯವನ್ನು ಏನು ಮಾಡ್ತೀಯ? ಧೈರ್ಯಪಡಿಸ್ತಿ. ಒಂದು ಅರಸುಗೆ ನೀವು ವಾಪಸ್ ಬಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡೋಣ. ಅಲ್ಲಿ 17ನೇ ಅಧ್ಯಾಯದಲ್ಲಿ ನೀವು ನೋಡ್ರಿ, 17ನೇ ಅಧ್ಯಾಯ 1ನೇ ವಾಕ್ಯ, ಅಲ್ಲಿ 2ನೇ ವ್ಯಕ್ತಿ ನಾವು ನೋಡ್ತಾ ಇದ್ದೀವಿ. ದೇವರು ದೀನರ ಪರ ಹೋರಾಡ್ತಾನೆ. 2ನೇದಾಗಿ ಸ್ಲೈಡ್ನಲ್ಲಿ ನೋಡ್ರಿ, ದೇವರು ಏನು ಮಾಡ್ತಾನೆ? ದೀನರನ್ನು ಏನು ಮಾಡ್ತಾನೆ? ಧೈರ್ಯಪಡಿಸ್ತಾನೆ. 17:1ನೇ ವಾಕ್ಯ ಹೇಳುತ್ತೆ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಎಲಿಯ ಎಂಬುವನು ಏನು ಮಾಡ್ದ? ಆಹಾಬನಿಗೆ ಏನು ಮಾಡ್ದ? ಇದೇ ಎಲಿಯ ಆಹಾಬನಿಗೆ ಅಧ್ಯಾಯಗಳ ಹಿಂದೆ ಹೇಳ್ತಾ ಇದ್ದಾನೆ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನಾಣೆ ನಾನು ಸೂಚಿಸಿದ ಹೊರತುಕ್ಕೆ ಇಂದಿನಿಂದ ಕೆಲವು ವರ್ಷ ಏನು ಬರಲ್ಲ? ಮಳೆನೂ ಬರಲ್ಲ, ಮಂಜೂನು ಬರಲ್ಲ. ಮಳೆ ಬರಲ್ಲ ಅಂತ ಹೇಳಿದವನಿಗೆ ಪಾಪ ಅವನಿಗೂ ಊಟ ಬೇಕು, ಅವನಿಗೂ ಊಟ ಇಲ್ಲ. ದೇವರು ಎಂಥ ಪನಿಷ್ಮೆಂಟ್ ಕೊಡ್ತಾರೆ ಒಂದೊಂದು ಸರಿ ಅಂದರೆ, ಮಳೆ ಅವನು ಬರೆಸಲಿಲ್ಲ. ಲಾಸ್ಟಲ್ಲಿ 2ನೇ ವಾಕ್ಯ ಬಂದು ನೋಡ್ರಿ, ತರುವಾಯ ಯೆಹೋವನು ಎಲಿಯನಿಗೆ ಎಲ್ಲಿಗೆ ಹೋಗಿ ಕೇಳ್ದ? ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗು, ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವಂಥ ಕೆರೀತ್ ಹಳ್ಳದಲ್ಲಿ ಏನು ಮಾಡು? ಅಡಗಿಕೋ. ಕಟ್ ಆಫ್. ಕೆರೀತ್ ಅಂದ್ರೆ ಅರ್ಥ ಕಟ್ ಆಫ್ ಅಂತ. ಎಲ್ಲ ಕಟ್ ಆಫ್. ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಏನೂ ಇಲ್ಲ, ನಮ್ಮ ಜಾಗದ ಥರ ಕಟ್ ಆಫ್. ಆ ಕಟ್ ಆಫ್ ಜಾಗದಲ್ಲೇ ದೇವ್ರು ಕರ್ಕೊಂಡು ಹೋಗಿಬಿಡೋದು. ಪಕ್ಕದಲ್ಲಿರೋ ಹೇಳಿ, ಎಲ್ಲಿಗೆ ಹೋಗ್ಬೇಕು ನೀನು? ಕಟ್ ಆಫ್ ಜಾಗ. ಎಲ್ಲ ಇರೋ ಜಾಗದಲ್ಲಿ ದೇವರ ಸೇವಕರನ್ನು ಕರ್ಕೊಂಡು ಹೋಗಿಬಿಡಲ್ಲ ದೇವರು. ಯಾಕಂದರೆ ದೇವರ ಪ್ಲ್ಯಾನ್ ಯಾವಾಗಲೂ ಗಮನಿಸಿ ನೋಡೋದಾದರೆ ವಿಚಿತ್ರವಾಗಿರ್ತದೆ. ಆ ಕಟ್ ಆಫ್ ಆಗಿರುವಂಥ ಜಾಗದಲ್ಲಿ ಯಾರು ಇಲ್ಲದೆ ಇದ್ದಾಗ ಊಟ ತೊಗೊಂಬಂದು ಕೊಡೋಕೆ ಯಾರಿದ್ದಾರೆ? ಗೆಸ್ಟು? ಕಾಗೆ. ವಾವ್, 4ನೇ ವಾಕ್ಯ. ಯಾವ ಕಾಗೆ ಮಾಂಸನ ಸಿಕ್ಕಿದ್ರೆ ತಿಂದಕ್ಕೆ ತಿಂದುತ್ತಾ ಉಳಿಸ್ಕೊಡುತ್ತಾ ನಿಮಗೆ? ದೇವರ ಜ್ಞಾನ ಅದೇ. ಆಹಾರ ತರಲಿಕ್ಕೆ ಯಾರನ್ನ ಕರ್ಕೊಂಬಂದ್ಬಿಟ್ರು? ಕಾಗೇನೆ ಕರ್ಕೊಂಬಂದ್ಬಿಟ್ರು. ಅದಕ್ಕೆ ಬೈಬಲ್ನಲ್ಲಿ ನಾನು ಯೋಚನೆ ಮಾಡಿ ನೀವು ಗಮನಿಸಿ ನೋಡಿದಿರಾ, ದೇವರು ಮನುಷ್ಯರಿಗಿಂತ ಹೆಚ್ಚು ಅನೇಕ ಸಾರಿ ತನ್ನ ಸಾರ್ವಭೌಮತ್ವದ ಜ್ಞಾನದಲ್ಲಿ ಪ್ರಾಣಿಗಳನ್ನ ಜಾಸ್ತಿ ಯೂಸ್ ಮಾಡ್ದ. ನೋಹನ ಕಾಲದಲ್ಲಿ ಪಾರಿವಾಳನ ಕಳಿಸ್ದ. ಬಿಳಾಮ ಅನ್ನೋನು ನಡ್ಕೊಂಡು ಹೋಗ್ತಾ ಇದ್ದ, ದಾರಿ ತಪ್ಪಿಸ್ಲಿಕ್ಕೆ ದೇವರು ಕತ್ತೆ ಕಳಿಸ್ದ. ಯೋನ ಅನ್ನೋನು ನೀವು ನೋಡೋದಾದರೆ ಅಲ್ಲಿ ತಾರ್ಷೀಷ್ ಹೋಗಬೇಕಾಗಿತ್ತು ನಿನೆವೆಗೆ, ತಾರ್ಷೀಷ್ಗೆ ಹೋದ. ಏನು ಕಳಿಸ್ದ? ಮೀನನ್ನ ಕಳಿಸ್ದ. ಇದೇ ಎಲಿಯ ಮುಗಿದ ಮೇಲೆ ಎಲೀಶಾ ಅನ್ನೋನು ಬರ್ತಾನೆ. ಅವ್ನು ಕೆಳಗಡೆ ಬರ್ತಿದ್ದಾಗ ಹುಡುಗರುಗಳೆಲ್ಲ ಗೇಲಿ ಮಾಡಿದ್ರು, ಬೋಳ್ ಬಂಡೆ ಅಂದರು. ವಾಕ್ಯ ಹೇಳುತ್ತೆ, ಹೆಣ್ಣು ಕರಡಿಗಳು ಬಂದುವಂತೆ. ಅವನು ಹೇಳ್ದ, ಹೆಣ್ಣು ಕರಡಿಗಳು, ಫೀಮೇಲ್ ಬೇರ್ಸ್ ಕಮ್ ಔಟ್. ದೇವರ ಜ್ಞಾನ ಗೊತ್ತಿಲ್ಲ ನಿಮಗೆ? ಪ್ರಾಣಿಗಳನ್ನು ದೇವರು ಯೂಸ್ ಮಾಡಿರೋದು ನೋಡಿದರೆ, ಅದಕ್ಕೆ ದೇವರು ಹೇಳಿದ್ದು ಪ್ರಾಣಿಗಳ ಹತ್ರ ನೋಡಿ ಕಲ್ತ್ಕೊಳ್ರಿ ಅಂತ ಯೆಶಾಯದಲ್ಲಿ ಹೇಳಿದ್ದು. ಕಾಗೆ ನಾವು ಹೇಳ್ತೀವಲ್ಲ, ಸೇವಕರುಗಳು ಅನೇಕ ಸರಿ ವಿಶ್ವಾಸಿಗಳಿಗೆ ಇದು ಮಾಡಿ ಎತ್ತು ತನ್ನ ಯಜಮಾನನಿಗೆ ಪ್ರಾಣಿಗಳು ಮಾಡಿದಾಗೆ ಜನರುಗಳು ಕೂಡ ಮಾಡಲ್ಲ. ಅದನ್ನು ದೇವರ ಅನೇಕ ಸಾರಿ ನಿರೂಪಿಸಿ ತೋರಿಸಿದ್ದು ಯಾವುದರಲ್ಲಿ? ಬೈಬಲ್ನಲ್ಲಿ. ಇಲ್ಲಿ ಕೂಡ ಒಂದು ವೇಳೆ ಮನುಷ್ಯನಿಗೆ ಹೇಳಿದರೆ ಅವ್ನು ತೊಗೊಂಡು ಹೋಗ್ತಿದ್ನೋ ಇಲ್ವೋ? ಕೇಯ್ತಿ ಎಷ್ಟು ದೂರ ಇದೆಯೋ, ಅಲ್ಲಿಗೆ ಹಂಗೆ ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕೋ, ಯಾವಾಗ ಆ ಸೇವಕನಿಗೆ ಹೋಗಿ ಏನು ಮಾಡಬೇಕೋ ಅದೇ ದೇವ್ರಿಗೆ ಚೆನ್ನಾಗೋದೆ. ಕಾಗೆ ಟೇಕ್ ದ ಮೀಟ್ ಗೋ. ಸೂಪರ್ ಅಲ್ಲ? ಏನೋ ಝೊಮ್ಯಾಟೊ ಹೋದಂಗೆ ಹೋಗಿರುತ್ತೆ ಅವತ್ತು. ಇವನು ನೋಡಿದ್ರೆ ಝೊಮ್ಯಾಟೊ ತೊಗೊಂಬಂದಿರೋದು ಯಾರು? ಗಾಡಿ ಇಲ್ಲ, ಕಾಗೆ ಬಂದು. ನನಗೆ ಅದೇ ಅಲ್ಲಿ ಆಶ್ಚರ್ಯ ಆಯಿತು. 7ನೇ ವಾಕ್ಯ ಹೇಳುತ್ತೆ, ದೇಶದಲ್ಲಿ ಮಳೆ ಇಲ್ಲದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳ ಏನಾಯಿತು? ಬತ್ತೋಯ್ತು. ಅಂದರೆ ಸೇವಕ ಏನು ಮಾಡಿಬಿಟ್ಟ ಪಾಪ, ಬೆಳಿಗ್ಗೆ ಸಾಯಂಕಾಲ ಒಳ್ಳೆ ಚಿಕನ್, ಒಳ್ಳೆ ಪೀಸ್. ಅವಾಗೇನು ಮಾಡ್ತಾರೆ? ಸೇವಕ ಪೀಸ್ ಬರೋದನ್ನೇ ನೋಡ್ತಾನೆ. ಅದಕ್ಕೆ ದೇವ್ರು ಏನು ಮಾಡಿಬಿಟ್ರು? ಪೀಸ್ ಸ್ಟಾಪ್. ಹಳ್ಳ ಪಕ್ಕದಲ್ಲಿರೋ ಹೇಳಿ, ಕಾಗೆನೇ ನೋಡ್ಕೊಂಡಿರ್ಬೇಡ, ಕಾಗೆ ಬರಲ್ಲ, ಹಳ್ಳನೂ ನಿಂತು ಹೋಗ್ಬಿಡುತ್ತೆ. ಹಳ್ಳ ಬತ್ತಿತ್ತು ಅಂದರೆ ಬುಗ್ಗೆ ಹಳ್ಳ ಆಯಿತು, ಹಳ್ಳದ ಡ್ರಾಪ್ಸು ನಿಂತೋಯ್ತು. ದೇವರು ಯಾರು ಗೊತ್ತಾ? 1 ಸ್ಟೆಪ್ ಅಟ್ ಎ ಟೈಮ್. ಯಾವತ್ತೂ ದೇವ್ರು ಬೇಗ ಏನು ನಡೆಸಲ್ಲ. ಏನು ಮಾಡಬೇಕು? ಈಗ ಕೆರೀತ್ಗೆ ಹೋಗು ಅಷ್ಟೇ. ಆದರೆ ನನಗೆ ಆಶ್ಚರ್ಯ ಏನಂದರೆ, ಕೆರೀತು ದೇವರ ಹೇಳಿದ ಜಾಗ ಇದ್ದರೆ ಅಲ್ಲಿಗೂ ದೇವರು ಕಾಗೆ ಕಳಿಸ್ತಾನೆ. ಅದಕ್ಕೆ ನಾನು ನಡೆಸಿದಂಥ ಕೆಲವು ಫ್ರೆಂಡ್ಸ್ಗಳು ಇವತ್ತಿಗೂ ಬಿಡದಿಲೆಲ್ಲ ನಡೀತಿದೆಯಾ? ಬಿಡದಿಗೂ ಕಾಗೆ ಬರುತ್ತೆ, ಬಂದಿದೆ. ನಿಮಗೆ ಗೊತ್ತಿದೆಯಾ? ನೆನ್ನೆ ನನ್ನ ಹತ್ರ ಮಾತಾಡ್ತಿದ್ದ ಅಂಕಲ್, ನಾನು ಒಂದು ಬೈಕ್ನ ಒಬ್ಬರು ಹಿಂಸೆ ಪಡಿಸಿ 11:30 12 ಗಂಟೆ ರಾತ್ರಿಲಿ ಬೈಕ್ನ ನಾನು ಇಟ್ಬಿಟ್ಟು ಒಂದು ಜಾಗದಲ್ಲಿ ಈ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಬಂದವನು ನಾನು. ಅವತ್ತು ಹಾಡು ಬರೆದಿದ್ದೀನಿ. ಇವತ್ತು ನನಗೆ ಕೀಬೋರ್ಡ್ ತೊಗೊಂಬರೋಕ್ಕೆ ಆ ಅಂಕಲ್ ತೊಗೊಂಬಂದು ಕೊಟ್ಟವರು. ಅವ್ರು ನನಗೇನು ಹೇಳೋದು ಗೊತ್ತಾ? ಫಾಸ್ಟರ್, ಐ ಡೋಂಟ್ ವಾಂಟ್ ಟು ಗಿವ್ ಸಮ್ ಟೈಮ್ಸ್, ಐ ಆಮ್ ಜಸ್ಟ್ ಲೈಕ್ ಎ ರ್ಯಾವೆನ್ ಫಾರ್ ಯು. ಅಂದರೆ ನಾನು ನಿಮ್ಗೊಂಥರ ಕಾಗೆ ಇದ್ದಾಗೆ. ಕೆಲವು ಸಾರಿ ದೇವರು ನನಗೆ ಡಿಸ್ಟರ್ಬ್ ಮಾಡಿ ನಿಮಗೆ ಕೊಡೋಕೆ ಹೇಳ್ತೀನಿ ಎಂದರು. ನಿಮಗೆ ಗೊತ್ತಾ? ಅವ್ರು ತೊಗೊಂಬಂದು ಕೊಟ್ಟಿದ್ದೇನು ಗೊತ್ತಾ?
ಕೀಬೋರ್ಡ್ನ ಎತ್ಕೊಬರಕ್ಕೆ ನನಗೊಂದು ಬೈಕ್ ಬೇಕು. ಅದೇನು ಬಂದಿದೆ? ಆಚೆ ಬಂದಿರೋ ಆ್ಯಕ್ಟಿವಾ. ನಿಮ್ಗೆ ಯಾರಾದರೂ ಹುಡ್ಕೊಂಬಂದು ಬೈಕ್ ಕೊಟ್ಟವ್ರಾ? ಎರಡನೇ ಬೈಕ್ ಬಂತು, ಅದು ಇನ್ನೊಂದು ಅವರೇ. ಇದು ನನ್ನ ಮನೇಲಿ ಇಟ್ಕೊಳಕ್ಕಾಗ್ತಾ ಇಲ್ಲ, ತಗೊಂಡೋಗಿ ಮಲ್ಕಪ್ಪವ್ರ ಫ್ಯಾಮಿಲಿನೇ ಹೊಡಿತಾವ್ರಿ ಈಗ. ಎಲ್ಲದಕ್ಕೂ ಸರ್ವಿಸ್ ಆಯಿತಾ. ಇನ್ನೊಬ್ಬರು ಕಟ್ಟೋ ಸಮಯದಲ್ಲಿ CT100 ತೊಗೊಂಬಂದ್ಬಿಟ್ರು, ಅದನ್ನು ಮಾರಿಬಿಟ್ಟು ನೀವು ಆಲಯ ಕಟ್ಟ್ರಿ ಅಂತ. ಅದು ಒಳ್ಳೆ ಮೈಲೇಜು, ನನಗೆ ಜನ್ರೇಟ್ರಿಗೆ ಉಳಿತಾಯ ಆಯಿತು. ಅರ್ಥ ಆಗ್ತಿದೆಯಾ? ಅದ್ರ ಮೇಲೂ ಕಣ್ಣಿಟ್ಟವ್ರು ಇದ್ದಾರೆ ಕೆಲವರು, CT100 ಸಿಗಲಿ ಅಂತ. ನನ್ನ ಹತ್ರ ಒಬ್ಬ ಪಾಸ್ಟ್ರು ಬಂದು ಕೇಳಿದ್ರು, ಒಳ್ಳೆ ಮೈಲೇಜ್ ಕೊಡುತ್ತೆ ಕೊಡಿ. ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ, ಯಾಕಂದರೆ ಕಾಗೆ ತೊಗೊಂಬಂದು ಕೊಟ್ಟಿರೋ ಅವೆಲ್ಲ. ನನಗೀಗಲೂ ನೆನಪಿದೆ, ಆ ಅಂಕಲ್ ಒಂದು ದಿವಸ ಬೆಳಗ್ಗೆ, ನಾನು ತಾಳ್ಮೆಯಿಂದ ಹೇಳಬಲ್ಲೆ, ನನ್ನ ಇಷ್ಟು ವರ್ಷದ ಸೇವೆಯಲ್ಲಿ ಕೆರೀತ್ ಹಳ್ಳಗಳು ಅನೇಕ ಸಾರಿ ಬಂದಿದೆ. ಅದು ಭಾಳ ಜನರಿಗೆ ಗೊತ್ತಿಲ್ಲ, ಏನೇನೋ ಜನರು ಮಾತಾಡಿದ್ರು ಕೂಡ. ಆ ಕೆರೀತ್ ಹಳ್ಳದಲ್ಲಿ ಕಾಗೆಗಳನ್ನು ಕಳಿಸೋ ದೇವರನ್ನು ನಾನು ಅನುಭವದಿಂದ ಹೇಳ್ತಿದ್ದೆ. ಒಂದು ದಿವಸ ಅಂಕಲ್ ನಿಮಗೆ ಗೊತ್ತಾ, 4 ಚೇರ್ನ ಇದೇ ಆ್ಯಕ್ಟಿವ್ ಅಲ್ಲಿ ಕಟ್ಕೊಂಡು ಬಂದರು. ನೆನಪಿದೆಯಾ ಮಲ್ಕಪ್ಪರೇ? ಯಶವಂತಪುರದಿಂದ ಬಂತು 4 ಚೇರ್ ಈ ಚರ್ಚ್ಗೆ ಕಟ್ಕೊಂಬಂದರು. ಅವ್ರು ಹೇಳಿದರು, ಮಾರ್ನಿಂಗ್ ಐ ಜಸ್ಟ್ ಫೆಲ್ಟ್ ಐ ಹ್ಯಾವ್ ಟು ಬೈ ದಿಸ್ ಚೇರ್. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮನೇಲಿ ಚೇರ್ ಇದೆ, ನನಗೆ ಯಾಕೆ ಚೇರ್ ತೊಗೋಬೇಕು ಅನ್ನಿಸ್ತಿದೆ. ತೊಗೊಂಡು ಅವರು ಡೈರೆಕ್ಟ್ ಬಂದು ಚರ್ಚಲ್ಲಿ ಇಟ್ಬಿಟ್ಟು ಹೋದ್ರು. ಯಾಕೆ ಹೇಳ್ತಾ ಇದ್ದೀನಿ? ದೇವರ ಮಕ್ಕಳೇ, ಇವತ್ತು ನಮ್ಮ ಕಣ್ಗಳು ನಿಜವಾಗ್ಲೂ ಕೆರೀತ್ ಹಳ್ಳದಲ್ಲಿ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡ್ರೆ, ಆಗ ಮಾತ್ರನೇ ದೇವರು ಹೇಳೋದು, ಅಲ್ಲೂ ನಾನು ನಿನಗೆ ಕಾಗೆನ ಕಳಿಸ್ತೀನಿ. ಇವತ್ತು ನಿಮ್ಮ ಲೈಫ್ನಲ್ಲಿ ಕೆಲವೆಲ್ಲ ಮುಗಿದೋಗಿ ಒಂದು ವೇಳೆ ಕಾಗೇನೂ ಕೂಡ ತೊಗೊಂಬರ್ದಿರೋ ಸ್ಥಿತಿಲಿ ನೀವು ತಲುಪಿದ್ದೀರಾ, ಹೆದರಬೇಡ್ರಿ. ಆ ಹಳ್ಳಕ್ಕೂ ಕಾಗೆ ಕಳಿಸುವಂಥ ಒಬ್ಬ ದೇವರಿದ್ದಾನೆ. ಆತನ ಅಲ್ಲೂ ನಿಮ್ಗೆ ಕಳಿಸ್ತಾನೆ. ಯಾಕಂದರೆ ದೇವರು ಕೆರೀತ್ ಮುಗಿದ ಮೇಲೆ ನೆಕ್ಸ್ಟ್ ಅಧ್ಯಾಯ ಬರೋದು ಕರ್ಮೇಲ್. ಅಲ್ಲಿ ಬೆಂಕಿ ಇಳಿಸ್ತಾನೆ ಪ್ರವಾದಿ. ಒಬ್ಬ ಬೆಂಕಿಯನ್ನು ಇಳಿಸುವಂತಹ ಅಭಿಷಕ್ತನಾಗಬೇಕಂದ್ರೆ ಒಂದು ಹಳ್ಳವನ್ನು ಒಬ್ಬ ದಾಟಿ ಬರಲೇಬೇಕು. ಒಂಟಿತನ, ನಿರಾಶೆ, ದರಿದ್ರ, ಬಾಡಿಗೆ ಇಲ್ಲದೆ ಕಷ್ಟಗಳು ಪಡುವಂಥ ಅವಸ್ಥೆ ಕೆರೀತ್ ಹಳ್ಳ ಒಂದಿನ. ಆದರೆ ಮಾರನೇ ದಿನ ಅವನ ಲೈಫ್ನಲ್ಲಿ ಕರ್ಮೇಲ್ ಬಂದೇ ಬರುತ್ತೆ. ಕರ್ಮೇಲ್ ಒಬ್ಬನಿಗೆ ಬರ್ತಾ ಇದೆ ಅಂದರೆ ಅವನ ಜೀವಿತದಲ್ಲಿ ಒಂದನ್ನು ನೀವು ತಿಳ್ಕೋಬೇಕು, ಅವನು ಕೆರೀತ್ ಹಳ್ಳನ ದಾಟಿ ಬಂದಿದ್ದಾನೆ ಅನ್ನೋದನ್ನ ಮರಿಬಾರ್ದು. ಸುಮ್ಮನೆ ಅವನು ಇವತ್ತು ಕರ್ಮೇಲ್ನಲ್ಲಿ ಬೆಂಕಿ ಇಳಿಸ್ತಾ ಇಲ್ಲ, ಅವತ್ತು ಕೆರೀತ್ ಹಳ್ಳದಲ್ಲಿ ಒಂಟಿಯಾಗತ್ತಿದ್ದಾನೆ, ರಹಸ್ಯವಾಗಿ ಕಣ್ಣೀರು ಸುರಿಸಿದ್ದಾನೆ, ನಿರೀಕ್ಷೆ ಕಳ್ಕೊಂಡಿದ್ದಾನೆ. ಅಂಥ ವ್ಯಕ್ತಿ ಕರ್ಮೇಲ್ನಲ್ಲಿ ಗುಡುಗ್ಬಿಟ್ಟ. 18ನೇ ಅಧ್ಯಾಯದಲ್ಲಿ ಮತ್ತೆ ನೋಡ್ರಿ, ಅನೇಕ ದಿವಸಗಳಾದ ನಂತರ ಎಲಿಯನಿಗೇನಾಯಿತು? ಯೆಹೋವನ ವಾಕ್ಯ ಉಂಟಾಯಿತು. ಅಲ್ಲಿ ಮಳೆಯನ್ನು ಬರದೆ ರಾಜನಿಗೆ ಕೋಪ ಬಂದು ಅವನಿಗೂ ಟೆನ್ಷನ್ ಆಗಿ 5ನೇ ವಾಕ್ಯದಲ್ಲಿ ಅಹಾಬನು 18:5 ದೇಶ ಸಂಚಾರ ಮಾಡ್ತಾ ಎಲ್ಲ ಬುಗ್ಗೆ ಹಳ್ಳಗಳಿಗೆ ಹೋಗಿ ಅವುಗಳಲ್ಲಿ ಹುಲ್ಲು ಸಿಕ್ಕುತ್ತದೋ ನೋಡೋಣ, ಸಿಕ್ಕೋದಾದರೆ ನಮ್ಮ ಕುದುರೆಗಳು ಏಸುರ ಗತೆಗಳು ಏನಾಗುತ್ತೆ ಉಳಿವು. ಇವನೇಳಿ ಶಾರ್ಟಾಗಿ ಹೇಳ್ತೀನಿ ಕೇಳ್ರಿ, ಇವನಿಗೂ ಕೋಪ ಬಂದ್ಬಿಡ್ತು. ಯಾಕಂದರೆ ಇವನ ಕುದುರೆಗಳಿಗೂ ಏನಿಲ್ಲ, ಹುಲ್ಲಿಲ್ಲ. ಇವನು ಪ್ರವಾದಿ ಹೇಳ್ಬಿಟ್ಟು ಹೋಗ್ಬಿಟ್ಟ. ಬೈಬಲ್ ವಾಕ್ಯ ಓದಿ ನೋಡಿದ್ರೆ ಈ ಪ್ರವಾದಿ ಎಲಿಯ ಹೆಂಗೆ ಮಾತಾಡ್ತಾನೆ ಗೊತ್ತಾ? ಮತ್ತೆ ಆ ರಾಜನಿಗೆ ಹೇಳಿ ಕಳಿಸ್ತಾನೆ, ಹೋಗಿ ಅವ್ನಿಗೆ ಹೇಳೋಗು ನಾನು ಬರ್ತಾ ಇದ್ದೀನಿ ಅಂತ. ಅವನಾಗಲೇ ಟೆನ್ಷನಲ್ಲಿ ಇದ್ದಾನೆ, ಮಳೆ ಬರೆಸ್ದೆ ನಿಲ್ಲಿಸಿರೋನು ಯಾವನೋ ಅವನು, ಎಲ್ಲಿದ್ದಾನೋ ಕಡ್ಕೊಂಬಂಡ್ರು ಅಂತ. ಇವನು ಹೆಂಗೆ ಮಾತಾಡ್ತಿದ್ದಾನೆ ಗೊತ್ತಾ? ಸಖತ್ ಧೈರ್ಯಶಾಲಿ. ಇವನು ನೋಡಿದ್ರೆ ಬಂದು ಹೇಳ್ತಾನೆ, ಇವನು ಹೇಳ್ತಾನೆ, ಹೇ ಒಬ್ಬನಿಗೆ ಹೋಗಿ ಹೇಳೋ ನಾನು ಬರ್ತಾಯಿದ್ದೀನಿ ಅಂತ. ಇವನೇನು ಹೇಳ್ದ ಗೊತ್ತಾ? ಮಧ್ಯದಲ್ಲಿರೋನು ಗಮನಿಸ್ರಿ 12ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಏನಾಗ್ತೀಯ? ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದೆ ಎಲ್ಲಿಗೆ ಹೋಗ್ಬಿಡುತ್ತೆ. ನೀನು ಬಂದಿದ್ದೀನಿ ಅಂತ ನಾನು ಹೋಗಿ ಹೇಳ್ತೀನಿ ಆ ರಾಜನ ಹತ್ರ ನಾನು ಹೇಳ್ಬಿಟ್ಟು ನೀನು ಇಲ್ಲಿದೆಯಾ ಅಂತ ಬರೋಷ್ಟರಲ್ಲಿ ನಿನ್ನನ್ನು ದೇವರಾತ್ಮ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಹೆಂಗೆ ದೇವ್ರು ನಡೆಸಿದಾನೆ ಗೊತ್ತಾ ಎಲಿಯನ್ ಲೈಫ್ನ? ಪವಿತ್ರ ಆತ್ಮನಿಂದ ನಡೆಸಲ್ಪಟ್ಟ. ವಾಕ್ಯ ನೋಡೋದಾದರೆ 13ನೇ ವಾಕ್ಯದಲ್ಲಿ, ಇಜೆಬೇಲನು ಯೆಹೋವನ ಪ್ರವಾದಿಗಳನ್ನ ಸಂಹರಿಸ್ತಿರುವಾಗ ನಾನು ಮಾಡಿದ್ದು ನನ್ನ ಸ್ವಾಮಿಯಾದ ನಿನಗೇನು ಮಾಡಲಿಲ್ವಾ? ತಿಳಿಸಲ್ಪಡಲಿಲ್ವೋ? ಏನೆಲ್ಲ ಚಾಲೆಂಜಿಂಗ್ ಆಗಿ ಮಾತಾಡ್ಬಿಟ್ಟು 14ನೇ ವಾಕ್ಯದಲ್ಲಿ ಹೇಳ್ತಾನೆ, ಈಗಿದ್ರೂ ನೀನು ನನಗೆ ಎಲಿಯನು ಬಂದಿದ್ದಾನೆಂಬುದಾಗಿ ನಿನ್ನ ಒಡೆಯನಿಗೆ ತಿಳಿಸು ಎಂದು ಆಜ್ಞಾಪಿಸ್ತಿ. ಇದೆಲ್ಲ ಮಾತಾಡಿದ ಮೇಲೆ 15ನೇ ವಾಕ್ಯದಲ್ಲಿ ಚಾಲೆಂಜಿಂಗ್ ಆಗಿ ಹೇಳ್ತಾನೆ, ನಾನು ಸನ್ನಿಧಿ ಸೇವೆ ಮಾಡ್ತಿರುವಂಥ ಸೇನಾಧೀಶ್ವರನಾದ ಯೆಹೋವನ ಆಣೆ, ಈ ಹೊತ್ತು ಆ ಮನೆಗೆ ನಾನೇನು ಮಾಡ್ತೇನೆ? ಕಾಣಿಸ್ಕೊಂಡೇ ಹೆಂಗೆ ಗುಡುಗಿದಾನೆ ನೋಡ್ರಿ. ಪಾಪ 2 ದಿನದಿಂದನೋ ತಿಂಗಳುಗಟ್ಟಲೆ ಹಿಂದೆನೋ ಪಾಪ ಊಟಕ್ಕಿಲ್ದಿರ, ಮಾಂಸ ಇರಲಿಲ್ಲ, ಪಾಪ ನೀರಿರಲಿಲ್ಲ. ಗರ್ಜಿಸ್ತಾನೆ. ವಾಕ್ಯ ಹೇಳುತ್ತೆ, ದೇವರು ಯಾರು ಮಳೆಯನ್ನು ಕೊಡ್ತಾನೋ ಅವನೇ ನಿಜವಾದ ದೇವರು ಅಂದ್ಬಿಟ್ಟ. ಅವ್ರುಗಳೆಲ್ಲ ಬಾಳನನ್ನು ಪೂಜೆ ಮಾಡ್ತಾರೆ. ಶಾರ್ಟಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರೇಯರ್ಗಳು ಮಾಡ್ತಾರೆ, ಕೂಗ್ತಾರೆ, ಬಲಿ ಅರ್ಪಿಸ್ತಾರೆ, ಶರೀರನೆಲ್ಲ ಅವರು ರಕ್ತಗಳನ್ನು ಮಾಡಿಕೊಂಡು ಕೂಗ್ತಾರೆ. ಆದರೆ ನಮ್ಮ ಅಣ್ಣವರು ಎಲಿ ಹೆಂಗೆ ಮಾತಾಡ್ತಾರೆ ಗೊತ್ತಾ? 27ನೇ ವಾಕ್ಯದಲ್ಲಿ, ಎಲಿಯನು ಅವರನ್ನು ಪರಿಹಾಸ್ಯ ಮಾಡಿ ಗಟ್ಟಿಯಾಗಿ ಕೂಗ್ರಿ. ಬಾಳನು ದೇವರಾಗಿರ್ತಾನಲ್ಲ, ಅವನು ಎಲ್ಲಿಗೆ ಹೋಗಿರ್ಬೋದು?
ಎಲ್ಲಾದರೂ ರಿಟ್ರೀಟ್ಗೆ ಹೋಗಿರ್ಬೋದು, ಅವರು ಧ್ಯಾನಕ್ಕೆ ಹೋಗಿರ್ಬೋದು, ಅವರು ಅಲ್ಲಿ ಇಲ್ಲಿ ಬೆಟ್ಟಕ್ಕೆ ಹೋಗಿರ್ಬೋದು. ನೆಕ್ಸ್ಟ್ ಏನು ಹೇಳ್ತಾನೆ ಗೊತ್ತಾ, ಇಲ್ಲವೇ ಯಾವುದೋ ಕೆಲಸದಲ್ಲಿ ಏನಾಗಿರಬೇಕು, ಪ್ರಯಾಣದಲ್ಲಿರ್ಬೇಕು, ಟೂರ್ಗೆ ಹೋಗಿರ್ಬೇಕು. ನಿಮ್ಮ ದೇವರು ಹೆಂಗೆಲ್ಲ ಮಾತಾಡಿ ರೇಗಿಸ್ದಾಗ ಗೊತ್ತಾ ಅವ್ರಿಗೆಲ್ಲ ಆ ರೀತಿ ಹುಚ್ಚು ಬಂದೋ ಹಾಗೆ ಹೇಳಿ ಅವ್ರು ಗಾಯ ಮಾಡಿಕೊಂಡ್ರು, ರಕ್ತ ಸೋರುವಷ್ಟು. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆ ಹೊತ್ತಿನವರೆಗೂ ಪರವಶರಾಗಿ ಕೂಗಿದ್ರು, ಒಂದು ಸೌಂಡು ಬರಲಿಲ್ಲ. ಆದರೆ ವಾಕ್ಯ ಹೇಳುತ್ತೆ 36ನೇ ವಾಕ್ಯದಲ್ಲಿ, ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು ಅಬ್ರಾಮ್, ಇಸಾಕ್, ಇಸ್ರಾಯೇಲ್ಯರ ದೇವರೇ ಎಂಬುದಾಗಿ ಏನು ಮಾಡ್ದ, ಕೂಗಿ ಪ್ರಾರ್ಥನೆ ಮಾಡ್ದ. ವಾಕ್ಯ ಹೇಳುತ್ತೆ 38ನೇ ವಾಕ್ಯದಲ್ಲಿ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಏನು ಮಾಡಿಬಿಡ್ತು, ಹೀರ್ಬಿಡ್ತು. ಅವತ್ತು ಒಂದು ಮಳೆ ಬಂತು ರೀ. ಬೈಬಲ್ ವಾಕ್ಯ ಹೇಳುತ್ತೆ, ಆ ಆಕಾಶದಲ್ಲಿ 7 ಸಾರಿ ಅವ್ನು ನೋಡ್ಲಿಕ್ಕೆ ಹೋಗಿ ಹೇಳ್ತಾನೆ, ಒಂದು ಬಿರು ಮಳೆ ಬರುತ್ತೆ. ಅಹಾಬನು ರಥದಲ್ಲಿ ಓಡಬೇಕಾದಂಥ ಪರಿಸ್ಥಿತಿ ಬರುವಷ್ಟು ಮಳೆ ಬಂದ್ಬಿಡ್ತು. ನೋಡ್ರಿ, ಈ ರೀತಿಯಾಗಿ ಕೆರೀತಲ್ಲಿ ಹಳ್ಳದಲ್ಲಿದ್ದವನು, ಕರ್ಮೇಲ್ ಬೆಟ್ಟದಲ್ಲೂ ಇದ್ದವನು, ಎಂಥ ಗುಡುಗದಂಥ ಒಬ್ಬ ವ್ಯಕ್ತಿ ಗೊತ್ತಾ. ಆದರೆ ಪಾಪ ಅವನು ಭಾಳ ಸೋತೋಗ್ಬಿಟ್ಟ. 4ನೇ ವಾಕ್ಯ ಹೇಳುತ್ತೆ 19:4 ತರುವಾಯ ತಾನೊಬ್ಬನಾಗಿ ಏನು ಮಾಡ್ದ, ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತ್ಕೊಂಡು, ಚಿತ್ರ ನೋಡ್ರಿ ಹೆಂಗೆ ಕೂತಿದ್ದಾನ ಅವನು. ಪಾಪ ಬೆಂಕಿ ಇಳಿಸ್ದ, ಕಾಗೆಯಿಂದ ಅದ್ಭುತ ಆಯಿತು. ಆದರೆ ಮೇಲಿನ ವಾಕ್ಯದಲ್ಲಿ ಇಸ್ಬೇಲಳಿಗೆ ಚೆನ್ನಾಗಿ ಟೆನ್ಷನ್ ಬಂತು ರೀ. ಎಲ್ಲ ಪ್ರವಾದಿಗಳನ್ನ ಕೊಲೆ ಮಾಡಿದವನು ಇವಳು, ಈ ರೀತಿ ಎಲ್ಲರನ್ನೂ ಕೊಲೆ ಮಾಡಿದವನಿಗೆ. ಇವಾಗ ಇವಳಿಗೆ ಏನು ಆಸೆ ಅಂದರೆ, ಇವಳು ಪವರ್ ಇನ್ನೂ ಕಡಿಮೆ ಆಗಿಲ್ಲ, ಅದಕ್ಕೆ ಲೇಡೀಸ್ ಪವರ್ ಸ್ಟ್ರಾಂಗ್. ಹೇಳಿ, ಏನು ಪ್ಲ್ಯಾನ್ ಗೊತ್ತಾ ಇವಳದು ಲೇಡೀಸ್ದು? ಇಷ್ಟು ದಿವಸ ಪಾಪ ಜುಜುಬಿಗಳನ್ನ ಸಾಯಿಸಿದ್ಲು, ಇವಾಗ ಏನು ದೊಡ್ಡ ಪ್ಲ್ಯಾನ್ ಗೊತ್ತಾ, ಪ್ರವಾದಿಗಳನ್ನ ಸಾಯಿಸಿದ್ನಲ್ಲ, ನನ್ನ ಮಗ ಅಷ್ಟು ದೊಡ್ಡ ಹೀರೋ ಅವನು, ಯಾರು, ಎಲಿಯ, ಅವನ್ನೇ ಸಾಯಿಸ್ಬಿಟ್ರೆ ನೆಕ್ಸ್ಟ್ ಎಲೆಕ್ಷನ್ ನಾವೇ ಎಲ್ಲಂದು ಪವರ್ಫುಲ್ ನಾವನ್ನ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಆದರೆ ಆ ಸಾಯಿಸ್ತೀನಿ ಅಂತ ಹೇಳಿದಾಗ ಪಾಪ ಗರ್ಜಿಸಿದಂಥ ಎಲಿಯ ಮಾತುಗಳು ನನಗೆ ಭಾಳ ದುಃಖ ಆಗುತ್ತೆ. ಅವನ ಮನಸ್ಸು ಸೋತೋಗ್ಬಿಟ್ಟ. 4ನೇ ವಾಕ್ಯದಲ್ಲಿ ಏನು ಹೇಳ್ದ, ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು. ದೇವರ ಮಕ್ಕಳೇ, ನಿಮ್ಮ ಲೈಫ್ನಲ್ಲಿ ಒಂದು ದಿವಸ ಕೆರೀತಿದೆ, ಒಂದು ದಿವಸ ಕರ್ಮೇಲೂ ಇದೆ, ಬೆಂಕಿ ಇಳಿಸ್ತೀವಿ. ಆದರೆ ಬೆಂಕಿ ಇಳಿಸಿ ಜಾಗದಲ್ಲೇ ಯಾವಾಗಲೂ ಇರಲ್ಲ. ದಿಢೀರಂತ ಜಾಲಿ ಮರದ ಕೆಳಗಡೆ ಕೂತ್ಕೊಂಡ್ಬಿಡ್ತೀವಿ. ಯಾಕೆ ನನ್ನ ಲೈಫು, ಯಾಕೆ ನನಗೆ ಹಿಂಗಾಯಿತು, ಸಾಕಾಯಿತು, ಸೋತು ಹೋಗ್ಬಿಡ್ತೀವಿ. ಅದಕ್ಕೆ ನೀವು ಯಾವಾಗೆಲ್ಲ ಸೋತು ಹೋಗ್ತಿರೋ ಆವಾಗ ನಿಮ್ಮ ಮಾತುಗಳು ಬೇರೆ ಆಗುತ್ತೆ. ಅವನೇನು ಹೇಳ್ದ ಗೊತ್ತಾ, ದೇವರೇ ನೀನೇ ಸಾಯಿಸ್ಬಿಡು ಅಂದ. ಅಂದ್ರೆ ಅರ್ಥ ಏನು, ನಾನು ಸೂಸೈಡ್ ಮಾಡ್ಕೊಳ್ಳಲ್ಲ, ನೀನು ನನ್ನ ಸೂಸೈಡ್ ಮಾಡಿಸ್ಬಿಡು ಅಂದ. ಎಂಥ ಪ್ಲ್ಯಾನ್ ನೋಡ್ರಿ. ಅವ್ನು ಮಾಡಲ್ವಂತೆ ಕ್ರಿಮಿನಲ್ ಕೆಲಸನ, ಯಾರು ಮಾಡಬೇಕಂತೆ? ಕೆಲವ್ರು ಹಿಂಗೆ ದೇವ್ರ ಹತ್ರ ಮಾತಾಡೋದು, ದೇವರೇ ಇವನಿಗೆ ಇಷ್ಟ ಬದುಕೋಕ್ಕಿಂತ ಸಾಯೋದು ಕಷ್ಟ, ಸುಮ್ಮನೆ ಹೇಳೋದು. ಅದಕ್ಕೆ ನಾನು ಯಾರಾದರೂ ಹೇಳ್ತಾರೆ ಸಾಯ್ತೀನಿ ಅಂದರೆ, ಅವನು ಸಾಯಲ್ಲ ಬಿಡು ಅಂತೀನಿ. ಯಾಕೆ? ಬದುಕೋಕ್ಕಿಂತ ಸಾಯೋದು ಕಷ್ಟ. ಒಂದು ದಿವಸ ಯೇಸು ಸ್ವಾಮಿಗಾಗಿ ರಕ್ತಸಾಕ್ಷಿ ಸಾಯೋದು ಸುಲಭ ರೀ, ಪ್ರತಿದಿನ ದೇವರಿಗಾಗಿ ಸಾಯೋದಿದೆಯಲ್ಲ ಅದು ತುಂಬ ಕಷ್ಟ. ಆ ಸಾವಿನ ಸ್ಥಿತಿಯಲ್ಲಿ ಹಾದು ಹೋಗ್ತೀವಿ ಕೆಲವು ಸಾರಿ. ಅದಕ್ಕೆ ಭಾವನೆ ಕುಸಿದೋಯ್ತು, ಹಸಿವು ಬಂತು, ಶರೀರ ದಣಿದೋಯ್ತು, ಖಿನ್ನತೆ ಆಗೋಯ್ತು, ಡಿಪ್ರೆಷನ್ಗೆ ಹೋಗ್ಬಿಟ್ಟ ಅವನು. ಇವತ್ತು ನಾನು ಭಾಳ ಸಂಕಟದಿಂದ ಹೇಳ್ತೀನಿ, ಎಷ್ಟು ಜನ ಡಿಪ್ರೆಷನ್ಗಳಲ್ಲಿದ್ದಾರೆ, ಖಿನ್ನತೆಗಳಲ್ಲಿದ್ದಾರೆ. ಅವ್ರ ಲೈಫ್ಗಳಲ್ಲಿ ಮ್ಯಾರೇಜ್ ಮುರಿದೋಯ್ತು, ಮಕ್ಕಳುಗಳು ಎದುರು ನೋಡಿದ್ದು ಅವ್ರ ಲೈಫ್ಗಳಲ್ಲಿ ಆಗಿಲ್ಲ. ಅವತ್ತೆಲ್ಲ ಸಂಕಟಗಳನ್ನು ಈ ವಾರದಲ್ಲೂ ಒಬ್ಬರು ನನಗೆ ಹೇಳುವಾಗ ನನ್ನ ಹತ್ರ ಹೇಳಿದ್ರು, ಸರ್ ನನಗೆ ಬದುಕಬೇಕು ಅಂತಲೇ ಇಲ್ಲ, ಯಾಕಂದರೆ ನನ್ನ ಬೆನ್ನಲ್ಲಿ 12 ಸ್ಕ್ರೂ ಇದೆ, ಅದರಲ್ಲಿ ಹಾಕಿದ್ದು 1 ಸ್ಕ್ರೂ ಹಾಕಿದ್ದು ಸರಿಯಾಗಿ ಆಗಲಿಲ್ಲ, ನನ್ನ ಬೆನ್ನು ಮತ್ತೆ ಹೊಲ ಉತ್ತಂಗೆ ಗೊತ್ತಿದ್ದಾರೆ. ಒಬ್ಬ ಗಿರೀಶ್ ಅನ್ಯನು, ನಾನು ಜಾಗಿಂಗ್ ಮುಗಿಸಿ ಹೋಗಿ ಕುಳಿತಿದ್ದೀನಿ, ಅಲ್ಲ ಅವನಿಗೆ ಸುವಾರ್ತೆ ಹೇಳಲಿಕ್ಕೆ ಅವಕಾಶ ಬಂತು. ಈ ವಾರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಕ್ಯ ಕೇಳ್ತಿದ್ದಾರೆ, ಅವರು ಕಮೆಂಟ್ ಹಾಕಿದ್ದಾರೆ ಕೂಡ. ಆದರೆ ಆ ವ್ಯಕ್ತಿ ಹತ್ರ ಮಾತಾಡುವಾಗ ಎಲ್ಲ LICಲಿ ಚೆನ್ನಾಗಿದ್ದಂಥ ವ್ಯಕ್ತಿ ದಿಢೀರಂಥ ರೋಗಗಳು ಬಂದಾಗ, ಮನಸ್ಸು ಫೇಲ್ಯೂರ್ ಆದಾಗ. ಆದರೆ ಅವನು ಮಾತಾಡಿದ ಮಾತು ನೋಡ್ರಿ, 4ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ನನ್ನ ಪಿತೃಗಳಿಗಿಂತ ಏನಲ್ಲ, ಉತ್ತಮ ಅಲ್ಲ. ದೇವ್ರು ಕೇಳಿದ್ರಾ, ನೀನು ನಿಮ್ಮ ಅಪ್ಪನಿಗಿನ್ನ ಬೆಟರ್ ಏನೋ ಅಂತ ಕೇಳಿದ್ರಾ? ಕೇಳಲೇ ಇಲ್ಲ. ಅವನೇ ಮಾತಾಡ್ತಿದ್ದಾನೆ, ನಾನೇ ನಮ್ಮ ಅಪ್ಪನ ಥರ ಅಲ್ಲ ದೇವ್ರೆ. ಹೀಗೆಲ್ಲ ಏನಂದರೆ ಸಂಕಟಗಳು ಬಂದಾಗ ನಾವು ಏನೇನು ಮಾತಾಡ್ತೀವಿ ನಮಗೆ ಗೊತ್ತೇ ಆಗೋದೇ ಇಲ್ಲ ಆ ಮಾತುಗಳೆಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತೀನಿ, ಯಾರಾದರೂ ಸಂಕಟದಲ್ಲಿ ಏನಾದರೂ ಮಾತಾಡಿದಾಗ ಸ್ವಲ್ಪ ಕೇಳಿಸ್ಕೊತೀನಿ. ಯಾಕೆ ಗೊತ್ತಾ, ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾತಾಡ್ತಾ ಇರೋದು ಯಾಕೆ ಆ ಥರ ಅಂತ. ಆ ಒಂಟಿತನ, ಜಾಲಿ ಮರಗಳ ಅವಸ್ಥೆಗಳಲ್ಲಿ ನಿರೀಕ್ಷೆ ಇಲ್ಲದೆ ಇದ್ದಾಗ ನಿದ್ದೆ ಬರುತ್ತಾ ನಿಮಗೆ? ಒಂದು ಸಮಯ ಬಂತು ನನ್ನ ಲೈಫ್ನಲ್ಲಿ, ಆಲ್ಮೋಸ್ಟ್ 2.5-3 ತಿಂಗಳು ನಿದ್ದೆ ಬಂದಿಲ್ಲ, ಎಲ್ಲ ಕಳ್ಕೊಂಡಂಥ ಸಮಯ. ಮನೇಲಿ ಯಾರಿಗೂ ಹೇಳೋಕ್ಕಾಗದೆ ಒಂಟಿಯಾಗಿ ರೂಮ್ಗಳಲ್ಲಿ ಕಳೀತಿದ್ದೆ.
ಆದರೆ ಆ ಒಂಟಿತನಗಳಲ್ಲಿ ವಾಕ್ಯ ಹೇಳುತ್ತೆ, ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲ್ಕೊಂಡು ನಿದ್ರೆ ಮಾಡ್ದ. ಆ್ಯಕ್ಚುಲಿ ದೇವರು ಯಾರು ಗೊತ್ತಾ? ಅಂಥ ಸಿಚುವೇಶನಲ್ಲೂ ನಿದ್ರೆ ಕೊಡ್ತಾರೆ. ನಿಮ್ಮ ಲೈಫಲ್ಲಿ ಯಾವಾಗಲೂ ತುಂಬ ಡಿಪ್ರೆಷನ್ ಬಂದಿದೆಯಾ? ಪ್ರೇಯರ್ ಮಾಡಬೇಡಿ, ಏನು ಮಾಡಿ? ನಿದ್ದೆ ಮಾಡಿ. ಹೌದು, ಪ್ರಾಕ್ಟಿಕಲ್ ಆಗಿ ಪ್ರೇಯರ್ ಮಾಡೋಕ್ಕಾಗಲ್ಲ. ತುಂಬ ಬಾಡಿ ಪ್ರೆಷರ್ ಆಗಿ ಕಷ್ಟಗಳು ಬಂದಾಗ ದೇವರು ಬೈಬಲಲ್ಲಿ ಇಟ್ಟಂಥ ವಿಷಯ ಏನಂದರೆ ರೆಸ್ಟ್ ಮಾಡು ಅಂತಾನೆ. ದೇವದೂತನಿಗೆ ಚೆನ್ನಾಗಿ ಗೊತ್ತಾಯಿತು, ಇನ್ನೊಂದು ಅರ್ಧ ಗಂಟೆ ಪ್ರೇಯರ್ ಮಾಡೋಕ್ಕೆ ಇವನ ಕೈಯಲ್ಲಿ ಏನಾಗಲ್ಲ. ದೇವರು ನಿದ್ದೆ ಕೊಡ್ತಾನೆ. ದೇವರು ಎಷ್ಟು ಪ್ರೀತಿ ಉಳ್ಳವನು ಅಂದರೆ, ನೀವು ಮಾರ್ಕನ ಸುವಾರ್ತೆಯಲ್ಲಿ ಒಂದು ಕಡೆ ವಾಕ್ಯ ಹೇಳುತ್ತೆ, ಬೇಕಿದ್ರೆ ಬರ್ಕೊಡ್ರಿ, ಸಮಯ ಮೀರ್ತಾ ಇದೆ. 6:31 ಶಿಷ್ಯರುಗಳು ಇಷ್ಟು ಸರ್ವ್ ಮಾಡ್ತಾರೆ ಊಟ ಜನರುಗಳಿಗೆ ಕೊಟ್ಟು, ಅವ್ರುಗಳು ಟಯರ್ಡ್ ಆದಾಗ ಈ ಪ್ರೀತಿ ದೇವರು ಮಾತ್ರನೇ ಸೇವಕರ ಮೇಲೆ ತೋರಿಸೋದು, ಯಾವ ಜನರು ತೋರಿಸಲ್ಲ. ನೋಡ್ರಿ, ಮಾರ್ಕ 6:31 ಓದಿ ನೋಡ್ರಿ. ಶಿಷ್ಯರುಗಳು ಬಂದು ಉಪದೇಶಿಸಿದ್ದನ್ನು ಆತನಿಗೆ ತಿಳಿಸಲು ಆತನವರಿಗೆ 6:31 ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಏನು ಮಾಡ್ರಿ? ಯಾರಿಗೆ ಹೇಳಿದ್ದದು? ಶಿಷ್ಯರುಗಳಿಗೆ ಹೇಳಿದ್ನು. ಎಲ್ಲ ಕಡೆ ಸೇವೆ ಮಾಡಿ ದೆವ್ವಗಳನ್ನ ಓಡಿಸಿ ಸೇವೆಗಳನ್ನ ಮಾಡಿ ಬಂದಾಗ ಬಾಡಿ ಟಯರ್ಡ್ ಆಗುತ್ತೆ. ಅದನ್ನು ವಿಂಗಡವಾಗಿ ನೀವೇನು ಮಾಡಿರಿ? ಸೇರಿಸ್ಕೊಳ್ರಿ. ಆಗ ಬಹಳ ಮಂದಿ ಬರ್ತಾ ಹೋಗುತ್ತಾ ಇದ್ದದ್ರಿಂದ ಅವ್ರಿಗೆ ಏನು ಮಾಡಲಿಲ್ಲ, ಊಟ ಮಾಡುವುದಕ್ಕೂ ಅವಕಾಶ ಸಿಗಲೇ ಇಲ್ಲ. ಅವರಿಗೆ ದೇವರು ಆ್ಯಕ್ಚುಲಿ ರೆಸ್ಟ್ ಕೊಡ್ತಾ ಇದ್ದಾನೆ. ದೇವರು ಅವತ್ತು ಎಲಿಯನಿಗೂ ಕೂಡ ಏನು ಮಾಡ್ದ? ರೆಸ್ಟ್ ಕೊಟ್ಟ. ಆ್ಯಕ್ಚುಲಿ ವಿಂಗಡವಾಗಿ ನೀವು ಬರದೇ ಇದ್ದರೆ, ಪಕ್ಕದಲ್ಲಿರೋರಿಗೆ ಹೇಳಿ, ನೀನು ವಿಂಗಡವಾಗಿ ಬರೆದಿದ್ರೆ ನಿನ್ನ ಅಂಗಾಂಗ ಎಲ್ಲ ವಿಂಗಡ ಆಗಿಬಿಡುತ್ತೆ. ಅದಕ್ಕೆ ರೆಸ್ಟು ಭಾಳ ಮುಖ್ಯ. ಭಾನುವಾರ ನಿಮ್ಮನ್ನ ಇವತ್ತೊಂದು ಸಾಕ್ಷಿ ಇಲ್ಲದಿದ್ರೂ ಒಂದು 10-15 ನಿಮಿಷ ಲೇಟಾಗಿ ಬಿಡ್ತಿದ್ದೀನಿ. ಆದರೆ ನಿಮ್ಮ ಲೈಫ್ನಲ್ಲಿ ಭಾನುವಾರ ನೀವು ಬಂದಾಗ ಕಾರ್ಯಗಳನ್ನ ಮುಗಿಸಿ ಬಟ್ಟೆ ಒಗೆದು ಹೋಗಿ ರೆಸ್ಟ್ ಮಾಡಿರಿ. ನಿಮ್ಮ ಶರೀರಗಳಿಗೆ ಬೇಕಾಗಿರೋ ರೆಸ್ಟನ್ನು ಕೊಡ್ರಿ. ಕೆಲವ್ರಿಗೆಲ್ಲ ಹೇಳೋದೇ ಬೇಕಾಗಿಲ್ಲ, ಮಾಡ್ತಾ ಇರೋದೇ ಅದೇ ಅಲ್ವಾ, ಅಂಥವ್ರಿಗೆಲ್ಲ ನಾನು ಹೇಳ್ತಾ ಇರೋದು. ವಾಕ್ಯದಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ. ನಿಜವಾಗಲೂ ದಣದಂಥ ಫಾರಿನ್ನಲ್ಲಿ ಕೆಲವು ಪಾಸ್ಟರ್ಸ್ಗಳನ್ನ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸರಿ ಸಭೆಯವರು ಟ್ರಿಪ್ ಕಳಿಸ್ತಾರೆ. ಯಾಕಂದರೆ ಮೆಂಟಲಿ ಸ್ಟ್ರೆಸ್, ವಾರ ಪ್ರೇಯರ್ಗಳು ಮೀಟಿಂಗ್ಗಳಲ್ಲಿ ಆ ಸೇವಕರುಗಳು ಮುಳುಗಿದ್ರಿಂದ ಈ ಊರಲ್ಲಿ ಏನಾದರೂ ರೆಸ್ಟ್ಗೆ ಹೋಗ್ಬಿಟ್ರೆ ಆವಾಗಲೇ ಸ್ಟೇಟಸ್ ಹಾಕ್ಬಿಡ್ತಾರೆ, ನಮ್ಮ ಪಾಸ್ಟರ್ ನಮ್ಮನ್ನು ಬಿಟ್ಟು ಆ ಊರಲ್ಲಿ ಏನು ತಿನ್ನೋಕೆ ಹೋದ್ರು. ಇದು ದೇವರ ಆ ಗುಣ ಅಲ್ಲ. ರೆಸ್ಟ್ ಬೇಕಾಗಿದೆ. ಕೆಲವು ಸಾರಿ ನೀವು ಭಾಳ ಬಲಹೀನರಾದಾಗ ಆ್ಯಕ್ಚುಲಿ ನಿಮಗೆ ಸೇವೆ ಉಟ್ಕೊಳ್ಳುತ್ತೆ. ನಿಮಗೆ ಗೊತ್ತಾ, ಎಲಿಯ ಅಷ್ಟು ಸುಸ್ತಾಗಿದ್ದಾನೆ, ದೇವರು ಎಷ್ಟು ಕರುಣಿಸಿದ್ನಂದರೆ ಅವನಿಗೆ ಒಂದು ರೊಟ್ಟಿ ಕೊಟ್ಟು ಅವನಿಗೆ ನೀರು ಕೊಟ್ಟು, ಬೈಬಲ್ ಏನು ಹೇಳುತ್ತೆ, ಅದರ ಬಲದಿಂದ ನೀನು 2ನೇ ಸಾರಿ ಬಂದು ನೋಡ್ರಿ, 7ನೇ ವಾಕ್ಯ, ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನಿನ್ನ ಶಕ್ತಿಯನ್ನು ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದು. ಅವನು ತಿಂದು ಕುಡಿದು ಎಷ್ಟು ಏನು ಮಾಡ್ದ? 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ಎಲ್ಲಿಗೆ ಹೋದ? ದೇವಗಿರಿಯಾದಂಥ ಹೋರೇಬಿಗೆ ಹೋದ. ಹಾಗಿದ್ದೇನು ಅಲ್ಲಿ ಹೋದ್ಮೇಲೆ ಏನು ನಡೆಯುತ್ತೆ ಗೊತ್ತಾ? 16ನೇ ವಾಕ್ಯದಲ್ಲಿ, ಯೆಹೋವನ ಇಸ್ರಾಯೇಲ್ಯರ ಅರಸನಾಗಿ ನೀನು ಅಭಿಷೇಕಿಸಬೇಕು. ಶಾಫಾಟನ ಮಗನೂ ಆದ ಎಲೀಷನನ್ನು ನೀನೇನು ಮಾಡಬೇಕು? ಅಭಿಷೇಕಿಸಬೇಕು. 15ನೇ ವಾಕ್ಯದಲ್ಲಿ ಹೇಳುತ್ತೆ, ಹಜಾಯೇಲನನ್ನು ನೀನು ಆರಾಮ್ಯರ ಅರಸನನ್ನಾಗಿ ಏನು ಮಾಡಬೇಕು? ಅಭಿಷೇಕಿಸಬೇಕು. ಪಕ್ಕದಲ್ಲಿರೋರಿಗೆ ಹೇಳಿ, ನೀನು ಸೋತೋಗಿದೆಯಾ? ಹೇಳ್ರಿ. ಬಳಲಿ ಹೋಗಿದೆಯಾ? ನಿನಗೆ ಬಲವಾದ ಸೇವೆ ಇದೆ. ಹೌದು, ನೀನು ಮನೆ ಕುಟುಂಬ ಲೈಫ್ಗಳಲ್ಲಿ, ಅದಕ್ಕೆ ನಾನು ಹೇಳ್ತೀನಿ, ಮುರಿಯಲ್ಪಟ್ಟವರುಗಳಿಗೆ ದೇವರು ಸೇವೆ ಇಟ್ಟಿರೋದು. ಕೆಲವ್ರ ಮ್ಯಾರೇಜ್ ಲೈಫ್ಗಳು, ಕೆಲವ್ರ ಕುಟುಂಬ ಜೀವಿತಗಳು, ಒಂಟಿತನಗಳು, ಕಣ್ಣೀರುಗಳಲ್ಲಿ ಯಾರಾದರೂ ಆದೋಗಿದ್ರೆ ಅವನು ಸಫರಿಂಗ್ ವೇಸ್ಟ್ ಆಗಬಾರ್ದು. ಯಾಕಂದರೆ ನೆಕ್ಸ್ಟ್ ಅವನನ್ನು ಇಡೋದು ದೇವರು ಅಭಿಷೇಕಿಸುವಂತಹ ದೊಡ್ಡ ಸೇವೆಗಾಗಿ. ಅದಕ್ಕೆ ಎಲೀಯನಿಗೆ ಅವತ್ತು ದೇವರು ನಿದ್ದೆ ಕೊಟ್ಟು ಅವನಿಗೆ ಬೇಕಾಗಿರೋ, ಅವನು ಮಾತಾಡಿದ ಮಾತೆಲ್ಲ ನೀವು ಗಮನಿಸಿದ್ರೆ 10ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾನೊಬ್ಬನೇ ಉಳಿದಿದ್ದು ದೇವರೇ ಎಂದ. 10ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ ನೋಡ್ರಿ, ಆದರೆ ಅವರು ನನ್ನ ಪ್ರಾಣವನ್ನು ಏನು ಮಾಡಬೇಕಾದ್ರೆ ತೆಗಿಬೇಕೆಂದಿದ್ದಾರೆ, ನಾನು ಒಬ್ಬನೇ ಉಳಿದಿದ್ದು. ವಾವ್, ಯಾವಾಗೆಲ್ಲ ನಾನು ಒಬ್ಬನೇ ಅಂತ ಹೇಳ್ತೀವೋ 18ನೇ ವಾಕ್ಯದಲ್ಲಿ ದೇವರು ಏನು ಹೇಳ್ತಾನೆ, ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೋ ಅದನ್ನು ಮುದ್ದಿಡದೆಯೂ ಇರುವಂಥ 7,000 ಮಂದಿ ಇಸ್ರಾಯೇಲ್ಯರನ್ನು ನಾನೇನು ಮಾಡಿದ್ದೀನಿ? ಉಳಿಸಿದ್ದೀನಿ. ನಿನ್ನೆ ಒಬ್ಬರು ಬ್ರದರ್ ನನಗೆ ಫೋನ್ ಮಾಡಿ ಹೇಳ್ತಿದ್ರು, ಬ್ರದರ್ ಪಾಸ್ಟ್ರೇ, ನಿಮ್ಮ ಥರ ಸೇವಕರುಗಳು ಇವತ್ತು ಎದ್ದೇಳಬೇಕು ಪಾಸ್ಟ್ರೇ, ಸತ್ಯವನ್ನು ಹೇಳಿ, ಸತ್ಯವನ್ನು ಇರ್ತಿ ಹೇಳೋರು. ಇಮಿಡಿಯೇಟಾಗಿ ಹೇಳಿದೆ, ಬ್ರದರ್ ನಾವಲ್ಲ, 7,000 ಜನ ಇದ್ದಾರೆ. ಒಬ್ಬರಲ್ಲ ಪ್ರಪಂಚದಲ್ಲಿರೋದು. ಪಕ್ಕದಲ್ಲಿರೋರಿಗೆ ಹೇಳಿ, ಎಷ್ಟು ಜನ ಇದ್ದಾರೆ? 7,000 ಜನನ ಇವರು ಎಲ್ಲೆಲ್ಲರಲ್ಲಿ ಇಟ್ಟಿದ್ದಾರೆ. ಕೆಲವರು ಟ್ಯೂಬಲ್ಲಿ ಬಂದಿಲ್ಲ ಅಷ್ಟೇ, ಅವರು ಟ್ಯೂಬಲ್ಲಿ ಬರ್ದಿಲ್ಲ, ದೇವರು ಅವ್ರನ್ನ ಇಟ್ಟಿದ್ದಾರೆ ಮರೆಯಾಗಿ. ಪರಲೋಕದಲ್ಲಿ ಬರ್ತಾರ 7,000 ಜನ. ಆದರೆ ನೀವೊಂದು ಪ್ರೇಯರ್ ಮಾಡಬೇಕು, ನಮ್ಮ ಪಾಸ್ಟರ್ ಟ್ಯೂಬಲ್ಲಿ ಬಂದವನು ಆ ಟ್ಯೂಬ್ ಅಲ್ಲಿಗೂ ಬರಬೇಕಪ್ಪ ಅಂತ. ಅರ್ಥ ಆಗ್ತಿದೆಯಾ? ಯಾಕಂದರೆ 7,000 ಮಂದಿ ಗೊತ್ತಿಲ್ಲ ಎಲೀಯನಿಗೆ. ಮೋಸ್ಟ್ಲಿ ಅವನು ಬೆಂಕಿಯನ್ನು ಇಳಿಸಿದಾಗ ಇನ್ಫ್ಲೂಯೆನ್ಸ್ ಆದವರಾಗಿರ್ಬೋದು ಅವರು.
ಎಲಿಯನ್ ಸ್ಟೋರಿನ ಕೇಳಿರ್ತಾರೆ ಅವರು. ಲೈಫ್ನಲ್ಲಿ ಒಂದು ಉದ್ದೇಶ ಇದೆ, ನಿಮ್ಮನ್ನು ದೊಡ್ಡ ದೊಡ್ಡ ಕಾರ್ಯಗಳಿಗಾಗಿ ದೇವರು ಇಟ್ಟಿದ್ದಾನೆ. ಅವುಗಳನ್ನು ನೀವು ನೋಡುವಾಗ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮನ್ನು ದೇವರು ಧೈರ್ಯಪಡಿಸ್ತಾ ಇದ್ದಾನೆ. ಆ್ಯಕ್ಚುಲಿ ಈ ವಾರದಲ್ಲಿ ನಾನು ಭಾಳ ಸೋತು ಹೋದೆ, ಭಾಳ ನನಗೂ ಶರೀರ ವೀಕ್ ಆಯಿತು. 10:30 ಶುಕ್ರವಾರ, ಫ್ರೈಡೇ ಸರ್ಕಸ್ ನಿಮಗೆ ಗೊತ್ತಿಲ್ಲ, ವಾಕ್ಯ ಕೊಟ್ಟು ನಾನು ಬಂದೆ. 10:30 ಮೆಟ್ರೋ ಬಂದು ಇಳಿದೆ. ನಮ್ಮ ಪುಷ್ಪಕ ವಿಮಾನ ರಂಗೋಲಿಗೆ ಹೋಗ್ಬಿಟ್ಟಿತ್ತು. ಅಲ್ಲಿ ಕಾರ್ ಹತ್ಸೋರು, ನಾನು ಹೇಳ್ಬಿಟ್ಟು ಆಚೆ ಬಂದ್ಬಿಟ್ಟೆ, ನಮ್ಮ ವಿಮಾನ ಅಲ್ಲಿ ಬರ್ತಾಯಿದೆ, ಮೆಟ್ರೋಲ್ಲಿ ಬಂದು ನಮ್ಮನ್ನು ಪಿಕ್ ಮಾಡುತ್ತೆ ಅಂತ. ಅವ್ರು ಕ್ಯಾಬಲ್ಲಿ ಮಾಡೋರು, ನಾನು ಈ ಕ್ಯಾಬ್ನ ನಂಬಿ ಆ ಕ್ಯಾಬ್ ಇದನ್ನು ನಂಬಿ ಅದನ್ನು ಕೆಟ್ಟ ಅಂದ್ಬಿಟ್ಟು ನಾನೇನು ಮಾಡಿದೆ, ಇಲ್ಲ ಅಣ್ಣ ಟ್ರೈನಲ್ಲಿ ಹೋಗ್ತೀನಿ, ಮೆಟ್ರೋ ಬರ್ತದೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಮೆಟ್ರೋ ಹತ್ತಿ ಆನ್ ಮಾಡಿದ್ರೆ ಆಡಿಯೋ ಬಂದಿದೆ, ರಂಗೋಲಿಗೆ ಹೋಗಿದೆ ವಿಮಾನ ಅಂದರು. 10:10:30 ಇಲ್ಲಿ ಬಂದು ಇಳಿದ್ರೆ ನನ್ನ ಹೆಂಡ್ತಿ ಮೈಸೂರಿಂದ ಬರ್ತಿದ್ದಾಳೆ, ಊಟ ಬೇರೆ ಇಲ್ಲ. ಅಲ್ಲಿ ಬಂದು ನಾನು ಊಟ ತೊಗೊಳಕ್ಕೆ ಅಲ್ಲಿ ವೆಜ್ ಫ್ರೈಡ್ ರೈಸ್ ತೊಗೊಂಡು ಅವರೊಂದು ಗಿಫ್ಟ್ ಕೊಟ್ಟಿದ್ರು, ಆ ಗಿಫ್ಟ್ನ ಇಟ್ಕೊಂಡು ವೆಜ್ ಫ್ರೈಡ್ ರೈಸ್ ತೊಗೊಂಡು ಗಿಫ್ಟ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬಸ್ ಹತ್ಬಿಟ್ಟೆ. ಗಿಫ್ಟು ಹೋಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಬಸ್ ಹತ್ತಿ ರಾಮವಳ್ಳಿ ಕ್ರಾಸಿಗೆ ಬರ್ತಾ ಇದ್ದೀನಿ, ಗಿಫ್ಟ್ ಜ್ಞಾಪಕ ಆಯಿತು. ಈಗ ವೆಜ್ ಫ್ರೈಡ್ ರೈಸ್ ನಿಂತ್ಕೊಂಡವನು ಗಿಫ್ಟ್ ಬಿಟ್ಬಿಟ್ನಲ್ಲ ಅಂತ ಮತ್ತೆ ಇಳಿದೆ. ಆ ಕಡೆಗೆ ಓಡಿ ಸರ್ಕಸ್ ಮಾಡಿ ಯಾರು ಸ್ಟಾಪ್ ಕೊಡಲ್ಲ ಅಂತ ಚೆನ್ನಾಗಿ ಗೊತ್ತಾಯಿತು. ಅವಾಗ ಬುದ್ಧಿ ಬಂದ್ಬಿಡುತ್ತೆ. ಹಾಸ್ಪಿಟ್ಲಿಗೆ ಲಿಫ್ಟ್ ಅಂದೆ. ಹಾಸ್ಪಿಟ್ಲು ಅಂದರೆ ಯಾವನಾದ್ರೂ ನಿಲ್ಲಿಸದೇ ಇರ್ತಾನ? ಬಸ್ ಸ್ಟಾಪ್ ಅಂದರೆ ನಿಲ್ಲಿಸಲ್ಲ, ಗಿಫ್ಟ್ ಇಟ್ಟಿದ್ದೀನಿ ಅಂದರೆ ನಿಲ್ಲಿಸಲ್ಲ. ಮತ್ತೆ ಆ ಕಡೆ ಹೋದೆ, ಗಮನ ಇಟ್ಕೇಳ್ರಿ. ಅಲ್ಲಿಂದ ಆ ಕಡೆ ಹೋಗಿ ಗಿಫ್ಟ್ ಮತ್ತೆ ಹಿಡ್ಕೊಂಡು ಅದನ್ನು ಎಲ್ಲ ಇಟ್ಕೊಂಡು ಅರ್ಧ ಗಂಟೆ ನೋಡಿದ್ರೆ ಬಸ್ಸೇ ಬರ್ತಾ ಇಲ್ಲ. ಶರೀರದಲ್ಲಿ ಜ್ವರ ಬಂದಂಗಿದೆ, ಬಾಡಿ ಪೇಯ್ನ್ ಆಗ್ತಿದೆ, ಸುಸ್ತಾಗಿದೆ. ಒಂದು ಕಡೆ ದುಡ್ಡು ಉಳಿಸ್ಬೇಕು, ಆಟೋ ಬೇರೆ 300-400 ರೂಪಾಯಿ ಕೇಳ್ತಾನೋ, ಪಕ್ಕ ಒಬ್ಬ ನಿಂತಿದ್ದಾರೆ. ಸರ್ ಎಲ್ಲಿಗೆ ಹೋಗ್ಬೇಕು ಅಂದ. ಸರ್ ಬಸ್ ಬರುತ್ತೆ ಅಂದೆ. ಲಾಸ್ಟಲ್ಲಿ ನನಗೆ ಗೊತ್ತಾಯ್ತು ಬಸ್ ಬರೋಂಗಿಲ್ಲ ಅಂತ. ಅವ್ರ ಹತ್ರ ಮೆತ್ತಗೆ ಕೇಳಿದೆ, ನೀವು ಯಾವ ಊರು ಅಂದೆ. ಕೇತಗನಹಳ್ಳಿ ಸಾರ್ ಅಂದ. ವಾವ್, ಜಾಲಿ ಮರದ ಕೆಳಗಡೆ ಇರೋವಾಗೆಲ್ಲ ಜಾಲಿ ರೈಡ್ ಬರುತ್ತೆ. ಅವನು ಹತ್ತಿಸ್ಕೊಂಡು ನಾನು ಹೇಳಿದೆ, ಎಷ್ಟು ಸರ್ ಅಂದ. ಅವನು ಎಷ್ಟು ಕೊಡ್ತೀರಾ ಅಂದ. ಹೆಂಗಿದ್ರು ಮನೆಗೆ ತಾನೇ ನೀವು ಹೋಗೋದು, ನಮ್ಮವ್ರೊಬ್ರು ಇದ್ದಾರೆ, ಅವ್ರು ಬರಬೇಕಿತ್ತು, ಬಂದಿಲ್ಲ, 100 ರೂಪಾಯಿ ಕೊಡ್ತೀರಿ, ಅದು ಕಳಿ ಸಾರ್ ಅಂದ. ಅವ್ನು 100 ರೂಪಾಯಿಗೆ ಬಂದಿದ್ದು ನನಗೊಂಥರ ಪರಲೋಕ ಸಿಗ್ದಂಗೆ. ನಾನು ಹೇಳಿದೆ ಎಲ್ಲಿಗೆ ಬಿಡ್ಬೇಕು, ನಾನು ಹೇಳಿದೆ ಲಕ್ಷ್ಮೀ ದೇವಸ್ಥಾನಕ್ಕೆ ಬಿಟ್ಬಿಡಿ. ಜೊತೆಗೆ ಈ 3-4 ಜನ ಇದ್ದವ್ರು, ಅವರು ನಾವು ಅಲ್ಲಿ ಇಳಿಬೇಕು ಇಲ್ಲಿ ಇಳಿಬೇಕು, ಎಲ್ಲರೂ ಹತ್ಕೊಳ್ಳಿ ಪರವಾಗಿಲ್ಲ, ಅವ್ರಿಗೊಂದು 55 ಸಿಗಲಿ 20 ಸಿಗಲಿ ಅಂತ ಹತ್ತಿಸ್ಕೊಂಡ್ಬಿಟ್ಟೆ. ಎಲ್ಲರನ್ನೂ ಹತ್ತಿಸ್ಕೊಂಡು ಮುದ್ದು ನಾನು ನೆನಪು ಬರ್ತಾಯಿಲ್ಲ ಕರೆಕ್ಟಾಗಿ, ಮುತ್ತು ಕೇತಗನಹಳ್ಳಿ ಬರೋವರೆಗೂ ಅದ್ಭುತವಾದಂಥ ಸುವಾರ್ತೆ ಹೇಳಿದೆ. ಆದರೆ ಹಿಂದೆ ಕ್ಯಾಬಲ್ಲಿ ಬರುವಾಗ ಭರತ್ಗೆ ಸುವಾರ್ತೆ ಹೇಳಿದೆ. ನನ್ನ ಜೀವಿತದಲ್ಲಿ ನಾನು ಭಾಳ ಅವತ್ತು ಇಳಿದಾಗ ನನಗೆ ಯಾರ ಮೇಲೂ ಬೇಸರ ಏನೂ ಬರಲಿಲ್ಲ. ಅಲ್ಲಿಂದ ಬರುವಾಗ ನಾಯಿ ಬಗಳ್ತಾನೇ ಇದ್ದಾವೆ ಇವರು ಶೆಟ್ಗಳ ಹತ್ರ. ನನ್ನ ಗಿಫ್ಟ್ ನೋಡಿ ಬಗಳ್ತಾ ಇದ್ದೆ ನನಗೆ ಗೊತ್ತಿಲ್ಲ. ಆದರೆ ಬಗಳುವಾಗ ಒಂದೇ ಒಂದು ಖುಷಿ, ದೇವರೇ ನಮ್ಮ ಲೈಫ್ಗಳಲ್ಲಿ, ಯಾಕಂದರೆ ಈ ಸಂದೇಶ ನಾನು ಪ್ರಿಪೇರ್ ಆಗ್ತಾಯಿದ್ದೆ, ಎಲ್ಲ ಜಾಲಿ ಮರಗಳ ಅನುಭವಗಳಿಗಾಗಿ ಸ್ತೋತ್ರ. ಅವುಗಳ ಮಧ್ಯದಲ್ಲೂ ಕೆಲವರುಗಳಿಗೆ ಸುವಾರ್ತೆ ಸಾರಲಿಕ್ಕೆ ದೇವರು ನಮ್ಮ ಜೀವಿತಗಳನ್ನು ಉಪಯೋಗಿಸ್ತಾನೆ. ಒಂದು ವೇಳೆ ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ಸಣ್ಣ ವಿಷಯ ಅಂತ ಅನ್ನಿಸ್ಬೋದು, ಆದರೆ ಸೋತು ಹೋಗಿದ್ದೀರಾ, ಧೈರ್ಯ ಹೋಗಿದೆಯಾ, ಬೇಸತ್ತು ಹೋಗಿದ್ದೀರಾ, ಅಥವಾ ಪಾಪಗಳಲ್ಲಿ ಯಾವುದರಲ್ಲಾದರೂ ನೀವು ಸಿಕ್ಕಾಕೊಂಡಿದ್ರೆ, ದೇವರು ಅಸಾಧ್ಯವಾದಂಥ ಸಂಗತಿಗಳನ್ನು ಒಬ್ಬ ವ್ಯಕ್ತಿಗೆ ಮಾಡಬೇಕು ಅಂತ ದೇವರು ತೀರ್ಮಾನ ಮಾಡಿದ್ರೆ, ಅಸಾಧ್ಯವಾದಂಥ ವ್ಯಕ್ತಿಯನ್ನೇ ತೆಗೆದುಕೊಂಡು ಅವನನ್ನು ದೇವರು ಮುರಿದು ಬಿಡ್ತಾನೆ. ಇನ್ನು ನೀವು ಅರ್ಥ ಮಾಡ್ಕೋಬೇಕು, ಯಾಕೆ ನೀವು ಜಾಲಿ ಮರಗಳಲ್ಲಿ ಕುಳಿತುಕೊಳ್ಳುವಂಥ ಸ್ಥಿತಿಗೆ ತಲುಪಿದ್ದೀರಾ ಗೊತ್ತಾ? ವೆನ್ ಗಾಡ್ ವಾಂಟ್ಸ್ ಟು ಡೂ ಇಂಪಾಸಿಬಲ್ ಟಾಸ್ಕ್, ಹಿ ವಿಲ್ ಟೇಕ್ ಅನ್ ಇಂಪಾಸಿಬಲ್ ಮ್ಯಾನ್ ಆ್ಯಂಡ್ ಹಿ ವಿಲ್ ಕ್ರಶ್ ಹಿಮ್. ಅವನನ್ನು ಅಸಾಧ್ಯವಾಗಿ ಕಠಿಣವಾಗಿರುವಂಥ ವ್ಯಕ್ತಿಯನ್ನು ದೇವರು ತಗೊಳ್ತಾನೆ, ಅವನನ್ನು ಹಾಕಿ ಮುರಿತಾನೆ. ಮುರಿದ ಮೇಲೆ ಅವನನ್ನು 1000 ಜನರುಗಳಿಗೆ ಆಶೀರ್ವಾದವಾಗಿ ಮಾಡ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಇವತ್ತು ನೀವು ಯಾವ ರೀತಿಯಲ್ಲಿ ಸೋತು ಹೋಗಿದ್ದೀರಾ ನನಗೆ ಗೊತ್ತಿಲ್ಲ. ನನಗೆ ಬರುವಂಥ ಜಾಲಿ ಮರದ ಅನುಭವಗಳು ಬೇರೆ ಇರ್ಬೋದು, ಆದರೆ ನೀವು ಯಾವುದರಲ್ಲಿ ಹಾದು ಹೋಗ್ತಿದ್ದೀರೋ ನನಗೆ ಗೊತ್ತಿಲ್ಲ. ದೇವರ ಮಕ್ಕಳೇ, ಸಮಯ ತಡವಾಗಿ ನಿಮ್ಗೆ ಅನಿಸಿದ್ರು ಕೂಡ ನಿಮ್ಮ ಹೃದಯಗಳನ್ನು ದೇವರ ಹತ್ರ ಸುರಿಯೇರಿ. ದೇವರು ನಿಮ್ಮ ಪರವಾಗಿ ಹೋರಾಡ್ತಾ ಇದ್ದಾನೆ. ನೀವು ಯಾವ ವಿಷಯದಲ್ಲಿ ಇವತ್ತು ಬೆಳಗ್ಗೆ ಸೋತು ಹೋಗಿದ್ದೀರೋ ನನಗೆ ಗೊತ್ತಿಲ್ಲ. ದೇವರು ನಿಮ್ಮ ಪರ ಹೋರಾಡ್ತಾ ಇದ್ದಾನೆ. ನೆನ್ನೆ ನಾನು ಪ್ರಾರ್ಥಿಸ್ತಿರುವಾಗ ದೇವರ ಆತ್ಮನು ಹೇಳಿದ್ನು, ಇವತ್ತು ಬರುವಂಥ ಕೆಲವರುಗಳ ಪರವಾಗಿ ನಾನು ಹೋರಾಡ್ತೀನಿ ಅಂತ ತಿಳಿಸು. ಏನೆಲ್ಲ ನೀವು ಕಳ್ಕೊಂಡಿರ್ಬೋದು,
ಮನುಷ್ಯರುಗಳು ನಿಮ್ಮ ಲೈಫ್ನಲ್ಲಿ ಏನೇ ಮಾಡಿರ್ಬೋದು ಕೂಡ, ದೇವರು ನಿನ್ನ ನ್ಯಾಯವನ್ನು ನೋಡ್ತಿದ್ದ. ನಿನ್ನ ಪ್ರತಿಯೊಂದು ಜಾಲಿ ಮರಗಳನ್ನು, ಅನುಭವಗಳನ್ನು, ಸಂಕಟಗಳನ್ನು ಒಂದಿನ ಕರ್ಮೇಲ್ ಬೆಟ್ಟದಲ್ಲಿ ಆಗಿದ್ದ ಹಾಗೆ ಕಾಣ್ತಿದೆಯಾ? ಒಂದು ವೇಳೆ ಕೆರೀತ್ ಹಳ್ಳದಲ್ಲಿ ಇದು ಮುಗಿದ ಮೇಲೆ ನನಗೇನು ಅನ್ನುವಂಥ ಅರಿವಿಲ್ಲದೆ ನೀನು ನಿಂತಿರ್ಬೋದು. ಆದರೆ ಆ ಹಳ್ಳದಲ್ಲೂ ಕಾಗೆ ಬಂದೇ ಬರುತ್ತೆ. ಯಾಕಂದರೆ ದೇವರು ನಿನ್ನ ಕಣ್ಣೀರನ್ನು ನೋಡ್ತಿದ್ದಾನೆ. ದೇವರ ಮಗುವೆ, ಇನ್ನೊಂದನ್ನು ನಾನು ನಿಮಗೆ ಎಚ್ಚರಿಕೆಯಾಗಿ ಹೇಳ್ತಿದ್ದೀನಿ. ಆಹಾಬನ ಹಾಗೆ ನಿಮ್ಮ ಹೃದಯಗಳಲ್ಲಿ ಯಾವುದಾದ್ರೂ ಪಾಪಗಳನ್ನು ಜೋಡಿಸ್ಕೊಂಡಿದ್ರೆ ಅವುಗಳಿಗೆ ಮನ ತಿರುಗ್ರಿ. ಸುಳ್ಳು, ಕೆಟ್ಟದಾದಂಥ ಸಂಗತಿಗಳು, ವಸ್ತುಗಳ ವ್ಯಾಮೋಹಗಳಲ್ಲಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಬಿಟ್ರಿ. ಅರಮನೆ ಇದ್ದರೆ ಅರಮನೆ ಸಾಕು, ಅದರೊಂದಿಗೆ ತೋಟವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಗ್ರಹಾರಾಧನೆಗೆ ಹೋಗ್ಬಿಟ್ರಿ. ಎಲ್ಲರೂ ಒಂದು 2-3 ನಿಮಿಷ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ. ದೇವರೇ ನನಗೇನು ಕೊಟ್ಟಿದೆಯೋ ಅದಕ್ಕೆ ಥ್ಯಾಂಕ್ಸ್. ಕೆಲವರಿಗೆ ದೇವರು ಮತ್ತೆ ಹೇಳ್ತಿದ್ದಾನೆ, ನೀನು ಜಾಲಿ ಮರದ ಅನುಭವದಲ್ಲಿ ಇವತ್ತು ಹಾದು ಹೋಗ್ತಾ ಇದ್ದರೆ ಸೋತು ಹೋಗಬೇಡ. ನಿನ್ನನ್ನು ಬೇರೆಯವರುಗಳಿಗೆ ಅಭಿಷೇಕಿಸುವಂತೆ ನಾನು ಮಾಡ್ತೇನೆ. ನಿನಗಾಗಿ ಒಂದು ಸೇವೆ ಇಟ್ಟಿದ್ದೀನಿ.